ಸೊ ಹೈ ಫ್ರೆಂಡ್ಸ್ ನೋಡೋಣ. ಸೊ ನಾಳಿಂದ ಮಾರ್ಕೆಟ್ ಯಾವ ರೀತಿ ಮುನ್ನಕಪ್ಪ ಅಂದ್ರೆ ಈಗ ಜನವರಿದ ಥರ್ಡ್ ವೀಕ್ ಲಾಸ್ಟ್ ಈ ವೀಕೆಂಡ್ ಲಾಸ್ಟ್ ಡೇ ನಾಳೆ ಅಷ್ಟೇ ಫ್ರೈಡೆ ಇರೋದ್ರಿಂದ ಸ್ವಲ್ಪ ನಾವು ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡಿದ್ರು ನೋಡ್ಕೊಂಬೋಣ. ಸೊ ಫಸ್ಟ್ ಏನ್ ಮಾಡಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಬ್ಯಾಂಕ್ ನಿಫ್ಟಿ ಆದ್ಮೇಲೆ ನಾವು ಏನ್ ಮಾಡಪ್ಪ ನಿಫ್ಟಿ ನೋಡ್ಕೊಂಬೋಣ. ಓಕೆ, ಸೊ ನಿಫ್ಟಿ ಯಾವ ರೀತಿ ಇರುತ್ತೆ ಅದೇ ರೀತಿ ಸೆನ್ಸೆಕ್ಸ್ ಕೂಡ ಟ್ರೇಡ್ ಮಾಡುತ್ತೆ. ಓಕೆ, ಸೊ ನಾವು ನಿನ್ನಿಂದ ಏನ್ ಡಿಸ್ಕಸ್ ಮಾಡಿದ್ವಪ್ಪ ಅಂತಂದ್ರೆ ಸೊ ನೀವು ಏನ್ ಡಿಸ್ಕಸ್ ಮಾಡಿದಪ್ಪ ಅಂದ್ರೆ ಮಾರ್ಕೆಟ್ ಏನಪ್ಪ ಅಂದ್ರೆ ಈ ಒಂದು ಬುಲಿಶ್ ಝೋನ್ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಬ್ರೇಕ್ ಮಾಡ್ಕೊಂಡು ಎಲ್ಲಿವರೆಗೂ ಈ ಒಂದು ಬುಲಿಶ್ ಇದು ಸಾರಿ ಇದು ಬೇರೆ ಝೋನ್ ಏನಿಲ್ಲ ಈ ಬೇರಿಯಸ್ ಝೋನ್ ಎಲ್ಲಿವರೆಗೂ ಮಾರ್ಕೆಟ್ ಒಂದ್ ಸಲ ಬ್ರೇಕ್ ಮಾಡಿದ್ರೆ ಎಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಅಥವಾ ಕೆಳಗಡೆ ಹೋಗಲ್ಲ ಅಂತ ಹೇಳಿ. ಓಕೆ, ಸೊ ಅದೇ ರೀತಿಯಾಗಿ ಏನಾಯ್ತಪ್ಪ ಅಂತಂದ್ರೆ ನಿನ್ನಿಂದ ಏನಾಗಿತ್ತಪ್ಪ ಸ್ವಲ್ಪ ಗೇನ್ ಆಗಿತ್ತು. ಗೇನ್ ಆದ ಕೂಡಲೇ ಸ್ವಲ್ಪ ಬಯಸ್ ಬಂದ್ರು ಕೂಡ ಇವತ್ತಿಂದ ಏನಾಗಿತ್ತಪ್ಪ ಮತ್ತೆ ರಿಟರ್ನ್ ಆಗಿ ಹೆವಿ ಆಗಿರ್ತಕ್ಕಂಥ ಒಂದು ಸೆಲೆಸ್ ಬಂದಿರೋದು. ಓಕೆ, ಹೆವಿ ಆಗಿರ್ತಕ್ಕಂಥ ಸೆಲೆಸ್ ಬಂದಿರೋದ್ರಿಂದ ಮಾರ್ಕೆಟ್ ನಾನು ಒಂದು ಡಿಸ್ಕಸ್ ಮಾಡಿದ ಪ್ರಕಾರ ಎಲ್ಲಿ ಈ ಒಂದು ಪಾಯಿಂಟ್ ಅನ್ನ ಕ್ರಾಸ್ ಮಾಡಾಗಿಲ್ಲ. ಓಕೆ, 56,200 ಎಲ್ಲಿವರೆಗೂ ಈ ಪಾಯಿಂಟ್ ಅನ್ನ ಕ್ರಾಸ್ ಮಾಡಿದ್ರೆ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಮಾರ್ಕೆಟ್ ಕೆಳಗಡೆ ಬರಲ್ಲ ಅಂತ ಹೇಳಿದೆ. ಆಮೇಲೆ ಈ ಒಂದು ಪಾಯಿಂಟ್ ಇದೆಯಲ್ಲ ಇದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್ ಆಗಿ ವರ್ಕ್ ಮಾಡೋದು ಅಂತ ಹೇಳಿ. ಓಕೆ, ಸೊ ಅದೇ ರೀತಿ ಇವತ್ತಿನ ಕೂಡ ಏನಿದೆಪ್ಪ ಅಂದ್ರೆ ನೋಡ್ರಿ ಮನೆಯೂ ಕೂಡ ಒಂದು ಸಪೋರ್ಟ್ ಝೋನ್ ಆಗಿ ವರ್ಕ್ ಮಾಡಿದೆ. ಇವತ್ತಿನ ಕೂಡ ಅಚ್ಚಿಂದ ನಾನು ಒಂದು ಸಪೋರ್ಟ್ ಝೋನ್ ಆಗಿದೆ, ಇವತ್ತಿನ ಕೂಡ ಒಂದು ಸಪೋರ್ಟ್ ಝೋನ್ ಆಗಿ ವರ್ಕ್ ಮಾಡಿದೆ. ಓಕೆ, ಸೊ ಇನ್ನು ನಾಳಿನ ದಿನ ಒಂದು ಸಿನಾರಿ ಏನೋ ನೋಡ್ಕೊಂಡು ಏನಾಗುತ್ತಪ್ಪ ಅಂದ್ರೆ ಈ ಒಂದು ಏನು ಇದು ಚಾರ್ಟ್ ಇದೆಲ್ಲ ಈ ಕ್ಯಾಂಡಲ್ ಇದೆ ಇದು ಏನಪ್ಪಾ ಅಂದ್ರೆ ಇವಾಗ ಏನಪ್ಪ ಲಿಕ್ವಿಡ್ ಆಗಿದೆ. ಓಕೆ, ಸೊ ಲಿಕ್ವಿಡ್ ಆಗಿರೋದ್ರಿಂದ ಮಾರ್ಕೆಟ್ ಏನಪ್ಪ ಅಂದ್ರೆ ಕಂಟ್ರೋಲ್ಸ್ ನೋಡ್ರಿ ಕೆಳಗಡೆ ಬಂತು ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು. ಸೊ ಈ ಒಂದು ಪ್ಯಾಟರ್ನ್ ನೋಡ್ಕೊಂಡ್ರೆ ಏನ್ ಅನ್ಸುತ್ತಪ್ಪ ಅಂತ ನೋಡ್ರಿ ಇಲ್ಲಿ ಏನಾಗಪ್ಪ ಅಂದ್ರೆ ಹೈಯರ್ ಲೋ ಆಗಿದೆ. ಓಕೆ, ಇಲ್ಲಿನೂ ಕೂಡ ಹೈಯರ್ ಲೋ ಆಗಿದೆ, ಇಲ್ಲಿನೂ ಕೂಡ ಹೈಯರ್ ಲೋ ಆಗಿದೆ. ಓಕೆ, ಸೊ ಲೋವರ್ ಹೈ ಆಗಿದೆ, ಇಲ್ಲಿ ಲೋವರ್ ಲೋ ಆಗ್ತದೆ, ಆಮೇಲೆ ಇಲ್ಲಿನೂ ಕೂಡ ಲೋವರ್ ಲೋ ಆಗ್ತದೆ. ಸೊ ಈ ಪ್ಯಾಟರ್ನ್ ಅನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಮಾರ್ಕೆಟ್ ಅಂದ್ರೆ ಕಂಟ್ರೋಲ್ಸ್ ಆಗಿ ಇಲ್ಲಿನೂ ಕೂಡ ಸೆಲೆಸ್ ಜಾಸ್ತಿ, ಇಲ್ಲಿನೂ ಕೂಡ ಸೆಲೆಸ್ ಜಾಸ್ತಿ, ಇಲ್ಲಿನೂ ಕೂಡ ಸೆಲೆಸ್ ಜಾಸ್ತಿ. ಸೊ ಇದೇನು ಸಪೋರ್ಟ್ ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಪೋರ್ಟ್ ಯಾವಾಗ ಇದು ಸಪೋರ್ಟ್ ಬ್ರೇಕ್ ಮಾಡುತ್ತಾ ಬ್ರೇಕ್ ಮಾಡಿಕೊಳ್ಳಿ ಏನಾಗುತ್ತಪ್ಪ ಅಂದ್ರೆ ಈ ಎಷ್ಟು ಪಾಯಿಂಟ್ ಇದು ಮೇಲ್ಗಡೆ ಇದೆಲ್ಲ ಈ ಎಷ್ಟು ಪಾಯಿಂಟ್ ಏನಾಗುತ್ತಪ್ಪ ಮಾತ್ರ ಮಾರ್ಕೆಟ್ ಕೆಳಗಿನ ಸೈಡ್ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಈ ಪ್ಯಾಟರ್ನ್ ನೋಡ್ಕೊಂಡ್ರೆ ಅದೇ ರೀತಿ ಅಂತ ಅನ್ಸುತ್ತೆ. ಸೊ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ನಾಳಿನ ದಿನ ಈ ಒಂದು ಸೈಡ್ ವೇ ಮಾರ್ಕೆಟ್ ಓಪನ್ ಆಗಿ ಸ್ವಲ್ಪ ಜಸ್ಟ್ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ನಿಮಗೆ ಬ್ರೇಕ್ ಮಾಡ್ತಕ್ಕಂಥದ್ದು ಪಾಯಿಂಟ್ ಯಾವಪ್ಪ ಅಂದ್ರೆ ಇದು ಒಂದು ಬ್ರೇಕ್ ಮಾಡುತ್ತೆ ಅಂತಂದ್ರೆ 55,500. ಓಕೆ, ಈ 55,500 ಏನೋ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ ಡೈರೆಕ್ಟ್ 55,200 ತನಕ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇರ್ತಕ್ಕಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಸೆಲೆಸ್ ಇದೆ. ಓಕೆ, ಬಯಸ್ ಇಲ್ಲಿವರೆಗೂ ಬರ್ಬೋದು, ಮತ್ತೆ ಇಲ್ಲಿವರೆಗೂ ಬಂದ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಮತ್ತೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಹೋಗ್ಬೋದಪ್ಪ ಈ ಒಂದು ಝೋನ್ ಏನಿದೆಲ್ಲ 54,800. ಓಕೆ, 55,000 ಒಂದು ಕ್ರಾಸ್ ಮಾಡೋದು 54,800 ಮತ್ತೆ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತವೆ. ಆದ್ರೆ ಒಂದ್ ವೇಳೆ ಏನಾದ್ರು ಈ ಒಂದು ಝೋನ್ ಬ್ರೇಕ್ ಮಾಡಿದೆ, ಓಕೆ ಈ ಝೋನ್ ಬ್ರೇಕ್ ಮಾಡಿದೆ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲಿನ ಸರ್ ಸ್ಪೀಡ್ ಆಗಿ ಮಾರ್ಕೆಟ್ ಏನಾದ್ರು ಬ್ರೇಕ್ ಕೊಡ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಈ ಒಂದು ಝೋನ್ ತನಕ 56,000 ಝೋನ್ ತನಕ ಮಾರ್ಕೆಟ್ ರಿಟರ್ನ್ ಆಗಿ ನಾಳಿನ ದಿನ ಮಾರ್ಕೆಟ್ ಟ್ರೇಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಬಟ್ ಮೇನ್ ಇಂಪಾರ್ಟೆಂಟ್ ಎಷ್ಟಪ್ಪ ಅಂತಂದ್ರೆ 55,500. ಓಕೆ, ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಎಷ್ಟಪ್ಪ ಅಂತಂದ್ರೆ ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ 55,600 ಆಮೇಲೆ ಮೇಲಿನ ಸೈಡ್ ಎಷ್ಟಪ್ಪ ಅಂತಂದ್ರೆ 56,100. ಓಕೆ, ಈ ಎರಡು ಪಾಯಿಂಟ್ ಏನಪ್ಪ ಅಂದ್ರೆ ಮೇಲಿನ ಸೈಡ್ ಇದು ಬಯರ್ಸ್ ಇದು ಬ್ರೇಕ್ ಮಾಡ್ಕೊಂಡ್ರೆ ಇಲ್ಲಿ ಬಯರ್ಸ್ ಬರ್ತಾರೆ, ಇದನ್ನ ಬ್ರೇಕ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಸಲ ಸ್ಯಾಕ್ಯುಲೇಟೇಷನ್ ಮತ್ತೆ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇಲ್ಲಿ ಕೆಳಗಡೆ ಬರ್ತಕ್ಕಂಥದ್ದು ಇಲ್ಲಿ ಮೇಲ್ಗಡೆ ಹೋಗ್ತಕ್ಕಂಥದ್ದು ಚಾನ್ಸಸ್ ಇಲ್ಲಿ ಜಾಸ್ತಿ ಇತ್ತು. ಸೊ ಏನೇನ ಒಂದು 15 ಸ್ಟಾಂಪ್ ನೋಡ್ಕೊಂಡ್ಬಂದ್ರೆ ಯಾವ ರೀತಿ ನಾವು ಟ್ರೇಡ್ ಮಾಡಬಹುದು ಅಂತಕ್ಕಂಥನ್ನ ಇಂಟ್ರಾಡೇ ಟ್ರೇಡ್ ಇರುವಾಗ ನೋಡಿ. ಸೊ ಮಾರ್ಕೆಟ್ ಏನಾದ್ರು ಪ್ಯಾಟರ್ನ್ ನೋಡ್ರಿ. ಓಕೆ, ಮಾರ್ಕೆಟ್ ಯಾವತ್ತು ಹೆಂಗ್ ರನ್ ಆಗುತ್ತಪ್ಪ ಅದ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಮ್ಯಾಗ ಓಕೆ ಒಂದು ಸ್ಟ್ರಕ್ಚರ್ ಮ್ಯಾಗ ಮಾರ್ಕೆಟ್ ಯಾವತ್ತು ರನ್ ಆಗ್ತಾ ಇರುತ್ತೆ. ಸೊ ಈ ಒಂದು ಪ್ಯಾಟರ್ನ್ ನೋಡ್ಕೊಂಡ್ರೆ ಏನ್ ಅನ್ಸ್ಬೋದಪ್ಪ ನಮ್ಗೆ ನೋಡಿ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನು ತಗೊಳ್ತು. ಓಕೆ, ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ತಗೋತು, ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಏನಪ್ಪ ಈ ಕಂಟ್ರೋಲ್ಸ್ ಮೇಲ್ಗಡೆ ಹೋಯ್ತು, ಇಲ್ಲಿ ಏನು ರೆಸಿಸ್ಟೆನ್ಸ್ ಇತ್ತಲ್ಲ ಈ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿದೆ ಮತ್ತೆ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಂತು. ಓಕೆ, ಮತ್ತೆ ನೆಕ್ಸ್ಟ್ ಟ್ರೈ ಮಾಡ್ತು ಮತ್ತೆ ಕೆಳಗಡೆ ಬಂತು, ಇವತ್ತಿನ ಕೂಡ ಟ್ರೈ ಮಾಡ್ತು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು. ಅಂದ್ರೆ ಏನಾಯ್ತಪ್ಪ ಅಂದ್ರೆ ಕಂಟ್ರೋಲ್ಸ್ ಆಗಿ 3 ಸತಿ ಮಾರ್ಕೆಟ್ ಟೆಸ್ಟ್ ಮಾಡಿದೆ ರೆಸಿಸ್ಟೆನ್ಸ್ ಏರಿಯಾ. ಓಕೆ, ಆಮೇಲೆ ಈ ಒಂದು ಝೋನ್ ಅಲ್ಲಿ ಇರ್ತಕ್ಕಂಥದ್ದು ಇದೇನು ಸಪೋರ್ಟ್ ಝೋನ್ ಇಲ್ಲ. ಓಕೆ, ಇಲ್ಲಿನೂ ಕೂಡ ಸಪೋರ್ಟ್ ಇತ್ತು, ಇಲ್ಲಿನೂ ಕೂಡ ಸಪೋರ್ಟ್ ಇತ್ತು, ಇಲ್ಲಿನೂ ಕೂಡ ಸಪೋರ್ಟ್ ಇತ್ತು, ಆಮೇಲೆ ಇಲ್ಲಿನೂ ಕೂಡ ಸಪೋರ್ಟ್ ಇತ್ತು. ಇವತ್ತಿನ ದಿನ ಏನಿದೆಪ್ಪ ಈ ಒಂದು ಏರಿಯಾದಲ್ಲಿ ಈ ಸಪೋರ್ಟ್ ಝೋನ್ದಲ್ಲಿ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ಹೊತ್ತು ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಬ್ರೇಕ್ ಮಾಡಿ ಕೆಳಗಿನ ಸೈಡ್ ನಿಂತಿದೆ. ಓಕೆ, ಸೊ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಿತ್ತಪ್ಪ ಅಂತಂದ್ರೆ ಎಲ್ಲಿವರೆಗೂ ಫಸ್ಟ್ ಟಾರ್ಗೆಟ್ ಇರುತ್ತಪ್ಪ ಅಂದ್ರೆ ಇದು ಫಸ್ಟ್ ಆಗುತ್ತೆ 55,400. ಓಕೆ,
ಇದು ಫಸ್ಟ್ ಟಾರ್ಗೆಟ್ ಇರುತ್ತೆ 55 ಇದನ್ನು ಕೂಡ ಇನ್ನೊಂದು ಬ್ರೇಕ್ ಮಾಡ್ಕೊಂಡ್ಬಂತಪ್ಪ ಕೆಳಗೆ ಎಷ್ಟು ಹೋಗ್ತಪ್ಪ ಅಂದ್ರೆ 55,200 ತನಕ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಒಂದ್ ವೇಳೆ ಏನಾದ್ರು ಈ ಝೋನ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ 55,600 ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಈ ಒಂದು ಏರಿಯಾನ ಬ್ರೇಕ್ ಮಾಡೋದು. ಓಕೆ 55,700 ಈ 55,700 ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ 56,000 ತನಕ ಹೋಗ್ಬೋದು. ಇಲ್ಲಪ್ಪ ಅಂದ್ರೆ ಮೇಲಿನ ಸೈಡ್ ಕನ್ಸಲ್ಟೇಷನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಇದೇ ರೀತಿ ಕನ್ಸಲ್ಟೇಷನ್ ಆಗಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಕೂಡ ಮಾರ್ಕೆಟ್ 55,200 ತನಕ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇದು ಜಾಸ್ತಿ ಇರ್ತದೆ. ಸೊ ಇನ್ನು ಇನ್ನೊಂದು ನಾವು ಸಿನಾರಿಯೋನ ನೋಡ್ಕೊಂಡ್ರೆ ಈ ಒಂದು ಅಕಸ್ಮಾತ್ ಇಲ್ಲಿ ಇರ್ತಕ್ಕಂಥದ್ದು ಕ್ಯಾಂಡಲ್ ಓಕೆ ಇಲ್ಲಿ ಇರ್ತಕ್ಕಂಥ ಒಂದು ಇವಾಗ ಕ್ಲೋಸಿಂಗ್ ಪಾಯಿಂಟ್ ಅನ್ನ ನಾನೇ ಡೈರೆಕ್ಟ್ ಆಗಿ ಈ ಒಂದು ಪಾಯಿಂಟ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಓಕೆ ಇಲ್ಲಿ ಓಪನ್ ಆದ್ರೆ ಡೈರೆಕ್ಟ್ ಏನಾಗುತ್ತೆ ಫಸ್ಟ್ ಕೆಳಗಡೆ ಬಂದು ಆಮೇಲೆ ಮೇಲ್ಗಡೆ ಹೋಗಿ ಈ ಒಂದು ಸಿಂಗಲ್ ಕ್ಯಾಂಡಲ್ ಈ ಒಂದಿನ ರೆಸಿಸ್ಟೆನ್ಸ್ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಝೋನ್ ಇದೆಲ್ಲ 50 ಇದು ಬ್ರೇಕ್ ಮಾಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡು ಮತ್ತೆ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕಂಟ್ರೋಲ್ಸ್ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಏನಾದ್ರು ಒಂದು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಗ್ಯಾಪ್ ಅಪ್ ಆದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಗ್ಯಾಪ್ ಅಪ್ ಆಗಿರೋದ್ರಿಂದ ಸ್ವಲ್ಪ ಮೇಲ್ಗಡೆ ಹೋಗಿ ಓಕೆ ಈ ಒಂದು ಝೋನ್ ಏನಿಲ್ಲ ಸಪೋರ್ಟ್ ಝೋನ್ ಆಗಿರ್ತಕ್ಕಂಥ 5,400 ಇದೇನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಏರಿಯಾಗಿ ವರ್ಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗಿ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ನಿಧಾನವಾಗಿ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇದು ಜಾಸ್ತಿ ಇರ್ತದೆ. ಸೊ ಒಂದ್ ವೇಳೆ ಏನಾದ್ರು ಹೆವಿ ಆಗಿರ್ತಕ್ಕಂಥ ಗ್ಯಾಪ್ ಅಪ್ ಮತ್ತೆ ಹೆವಿ ಆಗಿರ್ತಕ್ಕಂಥ ಗ್ಯಾಪ್ ಅನ್ನು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರೈಸ್ ಆಕ್ಷನ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂತಕ್ಕಂಥ ಬೇಸ್ ಮೇಲೆ ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಓಕೆ ಸೊ ಇದೇ ರೀತಿಯಾಗಿ ನಾವು ಒಂದು ನಿಫ್ಟಿನ ನೋಡ್ಕೊಂಡ್ಬಂದ್ರೆ ಸೊ ನಿಫ್ಟಿ ನೋಡ್ರಿ ನಿಫ್ಟಿ ಏನಾಗ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಡೋಜಿ ಕ್ಯಾಂಡಲ್ ಆಗ್ತದೆ. ಡೋಜಿ ಕ್ಯಾಂಡಲ್ ಮೀನಿಂಗ್ ಅಂತ ನಾನು ಹೇಳಿಬಿಟ್ಟಿದ್ದೀನಿ. ಓಕೆ ನಂದು ಪ್ಲೇ ಲಿಸ್ಟ್ ಒಳಗೆ ಹೋಗಿ ನೋಡ್ರಿ ಯೂಟ್ಯೂಬ್ದಲ್ಲಿ ಆ ಪ್ಲೇ ಲಿಸ್ಟ್ ಒಳಗೆ ನಾನು ನಿಮಗೆ ಕೆಲವೊಂದಿಷ್ಟು ಸೈಕಾಲಜಿ ಸಂಬಂಧಪಟ್ಟಂಗೆ ಟ್ರೇಡಿಂಗ್ ಅನ್ನು ಯಾವ ರೀತಿ ಮಾಡಬೇಕು ಟ್ರೇಡಿಂಗ್ ಮಾಡುವಾಗ ಇಂಟರ್ಡೇ ಟ್ರೇಡಿಂಗ್ ಮಾಡುವಾಗ ಏನು ನಮಗೆ ಸಮಸ್ಯೆಗಳಾಗ್ತವೆ ಏನು ಮೆಂಟಾಲಿಟಿ ನಾವು ಯಾವ ರೀತಿ ಇರಬೇಕು ಮೆಂಟಲಿ ಪ್ರಾಬ್ಲಮ್ ಏನಾಗ್ತಕ್ಕಂಥದ್ದನ್ನ ಎಲ್ಲ ಒಂದು ವಿಡಿಯೋಗಳು ಮಾಡೀನಿ. ಓಕೆ ಒಂದ್ 2-3 ಕ್ಯಾಂಡಲ್ಸ್ ಬಗ್ಗೆ ಮಾಡಿದ್ರಿ ಡೋಜಿ ಕ್ಯಾಂಡಲ್ ಬಗ್ಗೆ ಮಾಡಿದ್ರಿ. ಸೊ ಡೋಜಿ ಕ್ಯಾಂಡಲ್ ಅಂದ್ರೆ ಏನು ಡಿಸಿಷನ್ ಓಕೆ ಮಾರ್ಕೆಟ್ ಯಾವ ರೀತಿ ಹೋಗ್ತಿರುತ್ತೆ ಅಂತಕ್ಕಂಥದ್ದನ್ನ ಡಿಸಿಷನ್ ಮಾಡಂಗಿಲ್ಲ. ಬಟ್ ಇನ್ನೊಂದು ಸೈಡ್ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಯಾವ ರೀತಿ ಹೋಗ್ಬೇಕು ಮತ್ತೆ ಯಾವ ಕಡೆ ಹೋಗ್ತಿರ್ತಕ್ಕ ಅಂತಕ್ಕಂಥದ್ದನ್ನ ಡಿಸಿಷನ್ ಕೂಡ ಅದು ತಗೊಳುತ್ತೆ. ಬಟ್ ಬೇಸಿಸ್ ಏನಪ್ಪಾ ಅಂತಂದ್ರೆ ಯಾವ್ದು ಮಾರ್ಕೆಟ್ ಯಾವ ಸ್ಟ್ರಕ್ಚರ್ ಅಲ್ಲಿ ಅದು ಡೋಜಿ ಕ್ಯಾಂಡಲ್ ರೆಡಿ ಆಗಿದೆ ಅಂತಕ್ಕಂಥದ್ದನ್ನ ಅದು ಡಿಸೈಡ್ ಮಾಡುತ್ತೆ. ಓಕೆ ಸೊ ಇಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಚಾರ್ಟ್ ಅನ್ನು 180 ಚಾರ್ಟ್ ಅನ್ನು ನೋಡ್ಕೊಂಡ್ರೆ ಮಾರ್ಕೆಟ್ ಏನಾಗ್ತಪ್ಪ ಇದೇ ಒಂದು ಬೇರೆ ಓಕೆ ಇದೇ ಒಂದು ಬೇರೆ ಝೋನ್ ಇತ್ತಲ್ಲ ಈ ಬೇರೆ ಝೋನ್ದಲ್ಲಿ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತದೆ. ಓಕೆ ಬೇರೆ ಝೋನ್ದಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಟ್ರೇಡ್ ಮಾಡ್ತದೆ. ಇಲ್ಲಿ ಮಾರ್ಕೆಟ್ ಏನಾಗುತ್ತಪ್ಪ ಮೇಲ್ಗಡೆ ಹೋಗಿತ್ತು ಮೇಲಿನ ಸೈಡ್ ಬ್ರೇಕ್ ಮಾಡೋದು ಕೂಡ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಝೋನ್ ಮಾರ್ಕೆಟ್ ಬ್ರೇಕ್ ಮಾಡ್ಲಿಕ್ಕೆ ಆಗಿಲ್ಲ 25,000. ಓಕೆ ಮತ್ತೆ ರಿಟರ್ನ್ ಏನಾಗಿತ್ತಪ್ಪ ಅಂದ್ರೆ ಅಲ್ಲಿಂದ ರಿಟರ್ನ್ ಕೆಳಗಡೆ ಬಂತು. ಓಕೆ ಕೆಳಗಡೆ ಬಂದ ಮಾರ್ಕೆಟ್ ಇವತ್ತು ನಿನ್ನೆನೂ ಕೂಡ ಮೇಲ್ಗೆ ಕೆಳಗಡೆ ಓಪನ್ ಆಯ್ತು ಮೇಲ್ಗಡೆ ಹೋಗಿ ಅಲ್ಲಿನೂ ಕೂಡ ಸಸ್ಟೈನ್ ಆಗಿಲ್ಲ. ಇವತ್ತಿನ ಕೂಡ ಮೇಲಿನ ಸೈಡ್ ಸಸ್ಟೈನ್ ಆಗಿಲ್ಲ. ಬಟ್ ಕೆಳಗಿನ ಸೈಡ್ ಏನಾಯ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನು ಇಲ್ಲಿ ನಮ್ಗೆ ಏನ್ ಮಾಡ್ತದಪ್ಪ ಅಂದ್ರೆ ಬಯರ್ಸ್ ಇದು ತೋರಿಸ್ತದೆ 24,750. ಓಕೆ ಸೊ ಎಷ್ಟಪ್ಪ ಅಂತಂದ್ರೆ 24,750 ಅಂದ್ರೆ ಹೆವಿ ಆಗಿರ್ತಕ್ಕಂಥ ಬಯರ್ಸ್ ನಮಗೆ ನೋಡ್ಬೋದು. ಸೊ ಅದನ್ನ ಬಿಟ್ಕೊಂಡು ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪಾಯಿಂಟ್ ಏನಪ್ಪಾ ಅಂದ್ರೆ ಇದು 24,750 ಆಮೇಲೆ ಇಲ್ಲಿ ಸೆಕೆಂಡ್ ಮೇಲ್ಗಡೆ ಇರ್ತಕ್ಕಂಥ ಈಗ ಹೊಸ ಒಂದು ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ 25,000. ಓಕೆ ಈ ಒಂದು 2.5 ಪಾಯಿಂಟ್ ಮಾರ್ಕೆಟ್ ಟ್ರೇಡ್ ಮಾಡ್ತಿದ್ವಿ ಎಲ್ಲಿವರೆಗೂ ಇದು 25,000 ಕ್ಲಿಯರ್ ಆಗಿ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಇಲ್ಲಿ ಬಯರ್ಸ್ ಬರೋದಿಲ್ಲ. ಅಥವಾ ಇದನ್ನ ಏನಾದ್ರು ಬ್ರೇಕ್ ಮಾಡಂಗಿಲ್ಲ ಎಲ್ಲಿವರೆಗೂ ಏನಪ್ಪಾ ಅಂದ್ರೆ ಅಲ್ಲಿವರೆಗೂ ಇಲ್ಲಿ ಏನಾಗಿಲ್ಲ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿಲ್ಲ. ಓಕೆ ಸೊ ಮೇನ್ ಇಂಪಾರ್ಟೆಂಟ್ ಪರ ನಾಳಿನ ದಿನ ಒಂದ್ ವೇಳೆ ಏನಾದ್ರು ಇಲ್ಲಿ ಸೈಡ್ ವೇ ಓಪನ್ ಆಗಿ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಫಸ್ಟ್ ನಮ್ಗೆ ಟಾರ್ಗೆಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಇದು ಬರುತ್ತೆ 24,500. ಓಕೆ ಈ 24,500 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹತ್ತಪ್ಪ ಅವಾಗ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಬರುತ್ತಪ್ಪ ನಮ್ಗೆ 24,450 ಇದು ನಮ್ಗೆ ಸೆಕೆಂಡ್ ಟಾರ್ಗೆಟ್ ನಾವು ಏನು ಅಂದ್ರೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸಸ್ ಇಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಪ್ಪ ಅಂದ್ರೆ ಕೆಳಗಿನ ಸೈಡ್ ಒಂದ್ ವೇಳೆ ಮೇಲಿನ ಸೈಡ್ ಹೋಗ್ತಾಯಿತ್ತಪ್ಪ ಅಂದ್ರೆ ಮೇಲಿನ ಸೈಡ್ ಇದು ಅಷ್ಟು ಬ್ರೇಕ್ ಮಾಡಬೇಕು 25,000 ಬ್ರೇಕ್ ಮಾಡಿದ ಕೂಡಲೇ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ನಮ್ಗೆ ಇದು ಇರುತ್ತೆ. ಓಕೆ 25,100. ಓಕೆ ಮೇಲಿನ ಸೈಡ್ 25,100 ಯಾವ್ದಪ್ಪ 20,000 ಬ್ರೇಕ್ ಮಾಡಿದ ಕೂಡಲೇ. ಓಕೆ ಸೊ ಈ ಒಂದು ಸಿನಾರಿಯೋ ಏನಪ್ಪಾ ಅಂತಂದ್ರೆ ನಾವು ಇಂಟರ್ನೆಟ್ ಟ್ರೇಡಿಂಗ್ ಅಲ್ಲಿ ಓಕೆ ಸಾರಿ ಒನ್ ಡೇ ಕ್ಯಾಂಡಲ್ ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ರೆ ಇದನ್ನ ನಾವು ಇಂಟರ್ನೆಟ್ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ನಾವು ಟ್ರೈ ಮಾಡಬೇಕು ಅಂತಕ್ಕಂಥದ್ದು ನಾವು ನೋಡ್ಕೋಬೇಕಾದ್ರೆ ಒಂದು ಸ್ವಲ್ಪ 30 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ನಾವು ಹೋದ್ರೆ ಇಲ್ಲಿ ನೋಡ್ರಿ ಸೇಮ್ ಪ್ಯಾಟರ್ನ್ ಇದೆ. ಓಕೆ ನಾನು ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಬೇರೆ ಝೋನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದೆ. ಓಕೆ ಸೊ ಈ ಬೇರೆ ಝೋನ್ ಕ್ರಿಯೇಟ್ ಆದ ಕೂಡಲೇ
ಮಾರ್ಕೆಟ್ ಮಾಡಿತ್ತು ಒಂದ್ ದಿವಸ ಇದು ಮಾರ್ಕೆಟ್ ಮೇಲಿನ ಸೈಡ್ ಬ್ರೇಕ್ ಮಾಡಿದ್ರು ಕೂಡ, ಆದ್ರೆ ಈ ಒಂದು ಝೋನ್ದಲ್ಲಿ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರು. ಓಕೆ, ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಅದಾದ ಕೂಡಲೇ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ. ಯಾಕಪ್ಪ ಅಂದ್ರೆ ಈ 20 ಸಾವಿರ ಒಂದು ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು. ಓಕೆ, ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು, ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತು, ಇಲ್ಲಿಂದ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು, ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ಹೋಯ್ತು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಸಪೋರ್ಟ್ ಜಾಸ್ತಿ ಇತ್ತು, ಸೆಲ್ಲರ್ಸ್ ಆಕ್ಟಿವೇಟ್ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು, ಮತ್ತೆ ಇಲ್ಲಿ ಬೇಸ್ ಬಂದ್ರು, ಮತ್ತೆ ಮೇಲ್ಗಡೆ ಹೋಗಿಸಿಂದ ಇಲ್ಲಿ ಏನಾದಪ್ಪ ಅಂದ್ರೆ ಮತ್ತೆ ರಿಟರ್ನ್ ಸೆಕೆಂಡ್ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಮಾರ್ಕೆಟ್ ಇಲ್ಲಿ ನಿಂತಿರೋದ್ರಿಂದ ಮತ್ತೆ ಮಾರ್ಕೆಟ್ ಏನಾದ್ರು ಕೆಳಗಡೆ ಬರುತ್ತೆ, ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗೆ ಬರ್ತದೆ. ಓಕೆ, ಸೊ ಈ ಒಂದು ಸಿನಾರಿಯನ್ನ ನೋಡ್ಕೊಂಡ್ರೆ ನೋಡ್ರಿ, ಇಲ್ಲಿ ಒಂದು ನಾವು ಟ್ರೆಂಡ್ ಲೈನ್ ಅನ್ನ ತಗೊಂಡ್ರಿ. ಓಕೆ, ನಿಧಾನವಾಗಿ ಒಂದು ಟ್ರೆಂಡ್ ಲೈನ್ ತಗೊಂಡ್ರೆ, ಸೊ ಎಲ್ಲಿವರೆಗೂ ಮಾರ್ಕೆಟ್ ಈ ಒಂದು ಟ್ರೆಂಡ್ ಲೈನ್ ಅನ್ನು ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಬ್ರೇಕ್ ಮಾಡಂಗಿಲ್ಲ, ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಇದು ಮೇಲಿನ ಸೈಡ್ ಹೋಗಲಿ. ಯಾವಾಗ ಬ್ರೇಕ್ ಮಾಡ್ಬೇಕಪ್ಪ ಅಂದ್ರೆ 24,850 ಮೊದಲ ಬ್ರೇಕ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಸೈಡ್ ವೇ ಓಪನ್ ಆಯ್ತಪ್ಪ ಅಂದ್ರೆ ಇದೇನು ಟ್ರೆಂಡ್ ಲೈನ್ ಇದೆ, ಈ ಟ್ರೆಂಡ್ ಲೈನ್ ಅನ್ನ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ನ ಟ್ರೀಟ್ ಮಾಡ್ಕೊಂಡು ಮಾರ್ಕೆಟ್ ಫಾಲ್ ಆಗೋಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಎಲ್ಲಿಗೆ ಫಸ್ಟ್ ನಮ್ಮ ಟಾರ್ಗೆಟ್ ಇರುತ್ತಪ್ಪ ಅಂದ್ರೆ 24,650ಕ್ಕೆ ನಮಗೆ ಫಸ್ಟ್ ಟಾರ್ಗೆಟ್ ಇರುತ್ತೆ. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 24,600 ಸೆಕೆಂಡ್ ಟಾರ್ಗೆಟ್, ಅದು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 24,500. ಈ ಒಂದು 3 ಟಾರ್ಗೆಟ್ ನಾವು ಏನು ಮಾಡೋದಪ್ಪ ಅಂದ್ರೆ ಲೈನ್ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇಲ್ಲಿ ಏನೇ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಮಾರ್ಕೆಟ್ ಏನಂತಪ್ಪ ಅಂದ್ರೆ ಗ್ಯಾಪ್ ಅಪ್ ಆದಾಗ ಮಾರ್ಕೆಟ್ ಫಸ್ಟ್ ಕೆಳಗೊಂದು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ. ಓಕೆ, ಸೊ ಇದಂತೀವಿ. ಒಂದ್ ವೇಳೆ ಏನಾದ್ರು ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಫಸ್ಟ್ ಕೆಳಗಡೆ ಬಂದು ಇಲ್ಲಿ ತನಕ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಇದೇ ಝೋನ್ ದಲ್ಲಿ ನಿಂತಪ್ಪ ಅಂದ್ರೆ 24,850 ಝೋನ್ ದಲ್ಲಿ ಮಾರ್ಕೆಟ್ ನಿಂತಪ್ಪ ಅಂದ್ರೆ ಮತ್ತೆ ಏನಾಗುತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಓಕೆ, ಸೊ ಹೀಗಾಗಿ ಮಾರ್ಕೆಟ್ ದಲ್ಲಿ ನಾಳಿನ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡನ್ನು ಸ್ವಲ್ಪ ನೋಡ್ಕೊಂಡು ಟ್ರಿಕ್ ಆಗಿ ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಆಮೇಲೆ ಸೆನ್ಸೆಕ್ಸ್ ನೋಡಿ ಈಗ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಅದೇ ಸೇಮ್ ಇರುತ್ತೆ, ಬಟ್ ಅಲ್ಲಿ ಏನಾಗುತ್ತಪ್ಪ ಪಾಯಿಂಟ್ ರೇಂಜಸ್ ಜಾಸ್ತಿ ಇರ್ತವೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ನಾಳೆ ದಿನ ನೋಡ್ಕೊಂಡು ಯೂಸ್ ಕರೆಕ್ಟ್ ಆಗಿ ಕ್ವಾಂಟಿಟಿ ಹಾಕೊಂಡು ಟ್ರೈ ಮಾಡಿ. ಓಕೆ, ಬಾಯ್.